ಸಂಗ್ರಹ ಕೊನೆ ಆಗ್ತಾನೇ ಇಲ್ಲ ನೋಡಿ ಸ್ನೇಹಿತರೆ. ಮದುವೆಗಳಲ್ಲಿ ಇದು ಪನ್ನೀರ್ ಹಾಕುವಂಥ ಒಂದು ಸಾಧನಗಳಿವು. ಸ್ನೇಹಿತರೆ, ಇದು ಹಳೆಯದಾದಂಥ ಬತ್ತಿ ದೀಪ ನೋಡಿ. ಈ ಥರ ಮಾಡಿದ್ರೆ ಬತ್ತಿ ಬರುತ್ತೆ. ಈ ಭಾಗದಲ್ಲಿ ಒಂದು ಎಣ್ಣೆ ಹಾಕಿ ಈ ರೀತಿ ಇಟ್ಟು ಇದಕ್ಕೆ ಹಚ್ಚಿದಂಥದ್ದು. ಆಗಿನ ಕಾಲದಲ್ಲಿ ಕರೆಂಟ್ ಇಲ್ಲದೆ ಇದ್ದಾಗ ಈ ಥರದ್ದು ಬಳಕೆ ಇರ್ತಾಯಿತ್ತು. ಇದು ತುಂಬ ಹಳೆ ಮಾದರಿ. ಇದು ಸ್ನೇಹಿತರೆ, ಇದು ಮತ್ತೊಂದು ಥರದ ದೀಪ ನೋಡ್ಬೋದು ಇಲ್ಲಿ. ಇದು ಮೇಡ್ ಇನ್ ಆಸ್ಟ್ರೇಲಿಯಾ ಅಂತ. ಇದು ನೋಡಿ, ಇಲ್ಲಿ ಸೀಮೆಣ್ಣೆ ಹಾಕುವಂಥದ್ದು ಅಥವಾ ಬೇರೆ ಥರದ ಎಣ್ಣೆ ಹಾಕುವಂಥದ್ದು, ಇಲ್ಲಿ ಬತ್ತಿ ಅಂಟಿಸೋ ಅಂಥದ್ದು ನೋಡಿ, ಎಂಥ ಅದ್ಭುತವಾಗಿತ್ತು. ಮೇಡ್ ಇನ್ ಆಸ್ಟ್ರೇಲಿಯಾ ಇದು. ಸ್ನೇಹಿತರೆ, ಆಗಿನ ಕಾಲದ ಒಂದು ಗಲ್ಲಾ ಪೆಟ್ಟಿಗೆ ನೋಡಿ. ಇದು ಗಲ್ಲಾ ಪೆಟ್ಟಿಗೆ ನೋಡಿ, ಡಿಸೈನ್ ನೋಡಿ. ವ್ಯಾಪಾರಿಗಳು ಗಲ್ಲಾ ಪೆಟ್ಟಿಗೆಯನ್ನು ಇದನ್ನು ಬಳಸ್ತಾಯಿದ್ರು, ಈ ರೀತಿ ಗಲ್ಲಾ ಪೆಟ್ಟಿಗೆಯನ್ನು. ಸ್ನೇಹಿತರೆ, ವಿವಿಧ ರೀತಿಯಾದಂಥ ಒಂದು ಲೋಟಗಳು, ನೀರು, ಹಾಲು, ಮಜ್ಜಿಗೆ ಕುಡಿಯುವಂಥ ಲೋಟಗಳಿವು. ವಿವಿಧ ಅಳತೆಯ ಲೋಟಗಳಿದ್ದಾವೆ. ಪ್ರತಿಯೊಂದರಲ್ಲೂ ಒಂದೊಂದು ರೀತಿಯ ಒಂದು ಕೆತ್ತನೆ ಇದೆ ಇದರಲ್ಲಿ. ಬಿಡಿ ಸಾಕು. ಸ್ನೇಹಿತರೆ, ಇದು ನೋಡಿ, ಇದು ಕಳಸದ ಒಂದು ಚಂಬ. ಇದು ಕಳಸಕ್ಕೆ ಸಂಬಂಧಪಟ್ಟಂಥದ್ದು ಇದು. ಮತ್ತು ಇದು ಸ್ನೇಹಿತರೆ, ಹಳೆ ಕಾಲದಲ್ಲಿ ಪತ್ರ ವ್ಯವಹಾರ ನಡೀತಾ ಇತ್ತು ನೋಡಿ. ಇದರಲ್ಲಿ ಹಾಕ್ಬಿಟ್ಟು ಈ ರೀತಿ ಕಳಿಸ್ತಾಯಿದ್ರು. ಪತ್ರಗಳು, ಆದೇಶಗಳು ಕಳಿಸ್ಬೇಕಾದ್ರೆ ಈ ರೀತಿ ಒಂದು ಸಾಧನದಲ್ಲಿ ಆ ಕಾಗದನ ಮಡಚಿ ಇಟ್ಟು ಕಳಿಸ್ತಾಯಿದ್ರು. ಹಳೆಯ ಕಾಲದ ಒಂದು ಸಣ್ಣ ಸಣ್ಣ ಬಟ್ಲುಗಳು ಬಿಂದಿಗೆ ಆಕಾರದಲ್ಲಿದೆ ನೋಡ್ಬೋದು. ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ಕಿನ ಬಳಕೆ ಅತಿ ಹೆಚ್ಚಾಗಿರೋದ್ರಿಂದ ಪ್ಲಾಸ್ಟಿಕ್ಕಲ್ಲಿ ಡಿಸೈನ್ ಆಗಿರ್ಬೋದು, ಗಾಜಿಂದ್ರಲ್ಲಿ ಡಿಸೈನ್ ಆಗಿರ್ಬೋದು, ನೀವು ತೂಗು ದೀಪಗಳನ್ನ ನೋಡ್ತಾ ಇರ್ತೀರ. ಆದರೆ ಆಗಿನ ಕಾಲದಲ್ಲಿ ನೋಡಿ, ಎಷ್ಟು ಮುತುವರ್ಜಿ ವಹಿಸಿ ಆಗಿನ ಕಾಲದಲ್ಲಿ ಈ ಥರ ಒಂದು ಡಿಸೈನ್ ತೂಗು ದೀಪಗಳನ್ನ ಆಗಲೇ ಮಾಡಿರ್ತಾ ಇದ್ರು ನೋಡಿ. ಇದ್ರೊಳಗಡೆ ದೀಪ ಇಟ್ಬಿಟ್ಟು ಹಚ್ಚಿ ಒಂದು ತೂಗಕ್ಕೆ ಅಲಂಕಾರಿಕ ತೂಗು ದೀಪಗಳಿವೆಲ್ಲ ಏನಿದೆ. ನೋಡ್ಕೊಳ್ಳೋದಕ್ಕೆ ಅಲಂಕಾರಕ್ಕೆ ಬಳಸ್ಕೊಳ್ತಾ ಇದ್ದಂಥ ಕನ್ನಡಿ ಯಾವ ಥರ ಇದೆ ನೋಡಿ ಡಿಸೈನು. ಸ್ನೇಹಿತರೆ, ಮೊದಲ ಕಾಲದಲ್ಲಿ ಮುದ್ರೆಗಳು ಒತ್ತುತ್ತಾ ಇತ್ತು. ಅಂದರೆ ಅಧಿಕಾರಿಕ ಮುದ್ರೆ, ರಾಜಮುದ್ರೆ, ಈ ಮುದ್ರೆ ಸ್ಟ್ಯಾಂಪ್ ಇದನ್ನು ಒತ್ತಿದ್ರೆ ಅದಕ್ಕೆ ಅದು ಒಂದಷ್ಟು ವ್ಯಾಲ್ಯೂ ಬರ್ತಾ ಇತ್ತು. ಈಗಿನ ಒಂದು ಸ್ಟ್ಯಾಂಪ್ ಬರ್ತಾ ಇದೆಯಲ್ಲ, ಆ ಥರ ನೋಡಿ ಯಾವ ಥರ ಇದೆ ನೋಡಿ. ಅದರಲ್ಲಿ ಚಿಕ್ಕದು ನೋಡಿ. ಇವೆಲ್ಲ ಅಚ್ಚುಗಳು, ಆಗಿನ ಕಾಲದ ಅಚ್ಚುಗಳು. ಇದೇನಂತ ಹೇಳ್ಬೋದಾ ನೋಡಿ. ಇದೊಂಥರ ಬೀಗದ ಕೀ ಇದೆ. ಇದನ್ನ ಎಲ್ಲರೂ ನೋಡಿದ ತಕ್ಷಣ ಇದನ್ನ ಒಂದು ಬೀಗ ಅನ್ಕೋತಾರೆ. ಖಂಡಿತ ಇದು ಬೀಗ ಅಲ್ಲ ನೋಡಿ. ಈ ಥರ ತಿರುಗಿಸಿದ್ರೆ ಇದು ಕಣ್ಕಪ್ಪು ಬರುತ್ತೆ. ಇದ್ರೊಳಗಡೆ ಕಣ್ಕಪ್ಪು ಇರ್ತಾ ಇತ್ತು. ಇಲ್ಲೊಂದು ಕನ್ನಡಿ ಬರ್ತಾ ಇತ್ತು. ಈ ಕನ್ನಡಿ ಒಡೆದೋಗಿದೆ ನೋಡಿ. ಇದು ಕಣ್ಕಪ್ಪು. ಇದನ್ನ ಕಣ್ಣಿಗೆ ಹಚ್ಕೊಳ್ಳೋದಕ್ಕೆ ಕಾಡಿಗೆ ಇದೆ ನೋಡಿ. ಈ ಥರ ಯಾವ ಥರ ಡಿಸೈನ್ ಮಾಡಿದೆ, ಬೀಗ ಥರ ಡಿಸೈನ್ ಮಾಡಿದೆ. ಆಗಿನ ಕಾಲಕ್ಕೆ ಒಂದು ಅದ್ಭುತವಾದಂಥ ಕಲ್ಪನೆಗಳು. ಕಣ್ಣಿಗೆ ಕಾಡಿಗೆ ಹಚ್ಚಿದ ತೋರಿಸಿದೆ ನೋಡಿ. ಇದೊಂಥರ ಡಿಸೈನ್ ಇದೆ
ಈ ಥರ ಒಳಗಡೆ ಒಂದು ಬರುತ್ತೆ. ಕುಂಕುಮ ಆಗ್ಬೋದು, ಸಿಂಧೂರ ಆಗ್ಬೋದು, ಇದರಲ್ಲಿ ಇಟ್ಕೋಬೋದು. ಮತ್ತು ಎಲ್ಲ ಬಂತು. ಲಿಪ್ಸ್ಟಿಕ್ ಒಂದು ಬರಲಿಲ್ಲ ನೋಡಿ. ಆಗಿನ ಕಾಲದ ಲಿಪ್ಸ್ಟಿಕ್ ಯಾವ ಥರ ಇದೆ ನೋಡಿ. ಲಿಪ್ಸ್ಟಿಕ್ ಈಗೆಲ್ಲ ಪ್ಲಾಸ್ಟಿಕ್ ಹಿಡಿಗಳು ಬರ್ತವೆ. ಇದು ಆಗಿನ ಲೋಹದ ಲಿಪ್ಸ್ಟಿಕ್ಗಳು. ಸ್ನೇಹಿತರೆ ನೋಡ್ಬೋದು, ನನ್ನ ಕೈಯಲ್ಲಿದೆ ವಿವಿಧ ಬಗೆಯ ಒಂದು ತೂಕದ ಕಲ್ಲುಗಳು. ಹಾಗೆ ಇವೆಲ್ಲ ಇಟ್ಬಿಟ್ಟು ತೂಕ ಮಾಡ್ತಾಯಿದ್ರು. ನೋಡ್ಬೋದು, ಇವೆಲ್ಲ ಚಿನ್ನ ತೂಕ ಮಾಡೋದಕ್ಕೆ ಮತ್ತು ಬೇರೆ ಒಂದು ಲೋಹ, ಯಾವುದೊಂದು ಅತಿ ದುಬಾರಿಯಾದಂಥ ಲೋಹಗಳು ಆಗ್ಬೋದು, ಅವನ್ನೆಲ್ಲ ತೂಕ ಮಾಡೋದಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದಂಥ ಕಲ್ಲುಗಳಿವೆಲ್ಲ, ತೂಕದ ಕಲ್ಲುಗಳು. ಓಕೆ ಸ್ನೇಹಿತರೆ ನೋಡ್ಬೋದು, ಒಂದೊಂದು ಕೂಡ ನಾವು ಇಷ್ಟೊತ್ತು ತೋರಿಸಿದ್ವಿ, ಆದರೂ ಕೂಡ ಮುಗೀತಾ ಇಲ್ಲ. ಯಾವ ರೀತಿ ಇದೆ ನೋಡ್ಬೋದು ನೀವು. ಒಂದು ದಿವಸ ಎಲ್ಲ ವಿಶ್ಲೇಷಣೆಗಳು ಕೊಟ್ಟರೆ ಆಗ್ತಾ ಇಲ್ಲ. ಇದು ನಿಜವಾಗ್ಲೂ ಅದ್ಭುತ ಸರ್. ನೀವು ಗ್ರೇಟು. ಎಷ್ಟು ವರ್ಷಗಳ ಶ್ರಮ ಪಟ್ಟಿದ್ದೀರೋ ಗೊತ್ತಿಲ್ಲ. ಯಾವುದೇ ಒಂದು ಮ್ಯೂಸಿಯಮಲ್ಲಿ ಕೂಡ ಇಷ್ಟು ಕೂಡ, ಒಂದು ಸರ್ಕಾರಿ ಮ್ಯೂಸಿಯಮಲ್ಲೂ ಕೂಡ ಇಷ್ಟೊಂದು ಜೋಡಿಸಿರ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡ್ಬೋದು, ಮೇಲ್ಗಡೆ ಎಲ್ಲ ನೋಡ್ಬೋದು, ಹಳೆ ಕಾಲದ ಗಡಿಯಾರಗಳಾಗ್ಬೋದು, ಲ್ಯಾಂಪ್ಗಳಾಗ್ಬೋದು, ಬೇರೆ ಬೇರೆ ಥರದ ಲ್ಯಾಂಪ್ಗಳಾಗ್ಬೋದು, ಮೇಲ್ಗಡೆ ಎಲ್ಲ ಥರದ್ದು ಜೋಡಿಸಿಟ್ಟಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್.